ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಅಭ್ಯಾಸನ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಿನ್ನೆ ತಾನೇ HSTR ರೂಲ್ ಕೂಡ ಬಂದಾಗಿದೆ. ಇನ್ನೇನು ನೋಟಿಫಿಕೇಷನ್ ಕೂಡ ಬರೋದಿದೆ. ಇನ್ನು ಟೋಟಲಾಗಿ ಗೌರ್ಮೆಂಟ್ ಮೇಲೆ ನಾವು ಹೊಣೆನ ಮಾಡ್ದಂಗೆ ನಾವು ನೀಟಾಗಿ ಓದ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಚಾನ್ಸ್ನ ಮಿಸ್ ಮಾಡ್ದಂಗೆ ನಾವು ಅವಕಾಶನ ಸದುಪಯೋಗ ಮಾಡ್ಕೋಬೇಕಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರೋ ಹಾಗೆ HSTR ರೂಲಲ್ಲೇನು ತೀರಾ ಅಷ್ಟೊಂದು ಬದಲಾವಣೆಗಳು ಆಗಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅದೇ ಡಿಗ್ರಿ ಪರ್ಸೆಂಟೇಜು ಮತ್ತು B.Ed ಪರ್ಸೆಂಟೇಜು ಕಡಿಮೆ ತಗೊಳ್ತಾ ಇದ್ದಾರೆ ಮತ್ತು CET ಟೋಟಲ್ 85 ತಗೊಳ್ತಾರೆ. ಸೊ ಅದರಿಂದ ನಾವು CETಗೆ ಚೆನ್ನಾಗಿ ಫೋಕಸ್ ಮಾಡಿಬಿಟ್ಟು CET ಪೇಪರ್ನ ನಾವು ಚೆನ್ನಾಗಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದರೆ ಬ್ಯಾಕಪ್ ಸ್ಕೋರ್ ಏನು ಅಷ್ಟು ಹಿಡಿಯಲ್ಲ. ಮತ್ತು ಟೋಟಲ್ಲು 15% ಬ್ಯಾಕಪ್ ಸ್ಕೋರ್ ಆಗಿರುತ್ತೆ. ಅದರಲ್ಲಿ 2% B.Ed ಹಾಗೆ 13% ಡಿಗ್ರಿಯಲ್ಲಿ ಹಿಡಿಯೋದ್ರಿಂದ ಆಲ್ರೆಡಿ ನಾವು ಆಗೋಯ್ತು, ಅದನ್ನಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಾವು ಇವಾಗ ಏನಿದ್ರೂ CETಯಲ್ಲಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಏನು ಖುಷಿ ವಿಚಾರ ಅಂದರೆ TET ಆಗದೇ ಇರೋರಿಗೂ ಕೂಡ ಈ ಒಂದು ಅವಕಾಶ ಸಿಕ್ಕಿದೆ. ಅದ್ರ ಜೊತೆಗೆ ಮತ್ತು PGನೂ ಕಂಪಲ್ಸರಿ ಮಾಡ್ತಾರೆ ಅಂದ್ಕೊಂಡಿದ್ವಿ, ಮತ್ತು TETನೂ ಕೂಡ ಕಾಲ್ ಮಾಡ್ಬೋದೇನೋ HSTRಗೆ ಅಂದ್ಕೊಂಡಿದ್ವಿ. ಬಟ್ TETನೂ ಯಾವುದೇ ಕಾರಣಕ್ಕೂ ಕಾಲ್ ಮಾಡಲ್ಲ. ಮತ್ತು TET PGನೂ ಕೂಡ ಕಂಪಲ್ಸರಿ ಇಲ್ಲ ಅಂತ ಹೇಳಿರೋದ್ರಿಂದ ಒಂದು ಸ್ವಲ್ಪ ಕಾಂಪಿಟೇಷನ್ ಕೂಡ ಹೆವಿ ಆಗೋದ್ರಿಂದ ಚೆನ್ನಾಗಿ ನಾವು ಅಭ್ಯಾಸನ ಸತತವಾಗಿ ಪ್ರಯತ್ನವನ್ನು ಮಾಡಬೇಕು. GPSTಗೆ ಓದ್ತಾ ಇರೋರಿಗೆ ಇದೇನು ಕಷ್ಟ ಆಗಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ ನಾವು GPSTಗೆ ರಿವಿಷನ್ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಮತ್ತೆ ಹೈಯರ್ ಎಜುಕೇಷನ್ನು ಡಿಗ್ರಿ ಬುಕ್ಸು ಮತ್ತು PUC ಬುಕ್ಸ್ನ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಅಷ್ಟೇ HSTಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಇನ್ನು ನಾನಂತೂ ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ರೀಡಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಯಾಕಂದರೆ ಫಸ್ಟ್ HSTRನೇ ಕರೆದ್ಬಿಟ್ರು ಅಂದರೆ ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ವ. ರೈಟಿಂಗ್ ಮಾಡ್ಕೊತ GPSTರ್ಗೋಸ್ಕರನೇ ನೋಟ್ಸ್ ಮಾಡ್ಕೊತ ಕೂತ್ಕೊಂಡ್ರೆ ಇವಾಗ ರೈಟಿಂಗ್ ಇಲ್ಲ HSTರ್ಗೆ. ಅದಕ್ಕೋಸ್ಕರ ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕು. ಬುಕ್ಸ್ಗಳ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತು ಓದ್ಸಲ HSTರ್ಗೆ ಯಾವ ಥರ ಸಿಲೆಬಸ್ಸು ಮತ್ತು ಯಾವ ಥರ ಕ್ವಶನ್ ಕೇಳಿದ್ದಾನೆ, ಸೈಕಾಲಜಿಯಲ್ಲಿ ಯಾವ ಥರ ಕೇಳ್ಬೋದು, ಸ್ವಲ್ಪ ಸೈಕಾಲಜಿ ಸ್ವಲ್ಪ ಟ್ವಿಸ್ಟ್ ಇರ್ಬೋದು, ಆ ಥರ ಎಲ್ಲ ಅದು ಇರುತ್ತೆ ಅಂತ ಅದನ್ನೆಲ್ಲ ನಾವು ಹಿಂದಿನ ಕ್ವಶನ್ ಪೇಪರ್ಗಳ್ನೆಲ್ಲ ನೋಡಿಬಿಟ್ಟು ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಅದರಿಂದ ಇನ್ನೇನು ಜವಾಬ್ದಾರಿ ಕೂಡ ನಮಗೆ ಜಾಸ್ತಿ ಆಗ್ತಾಯಿದೆ. ಚೆನ್ನಾಗಿ ಸ್ಟಡಿ ಮಾಡಬೇಕು. ಇನ್ನು ಯಾರೆಲ್ಲ ಬುಕ್ಸ್ಗಳ್ನ ಕಲೆಕ್ಟ್ ಮಾಡ್ಕೊಂಡಿಲ್ವೋ ಅವರು ಕೂಡ ಬುಕ್ಸ್ಗಳ್ನ 6 to ಹೈಸ್ಕೂಲು ಮತ್ತು 6 to 12 ಬುಕ್ಸ್ಗಳ್ನು ಸೋಷಿಯಲ್ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಡಿಗ್ರಿನೂ ಕೂಡ ಸ್ವಲ್ಪ ಬೇಸಿಕಲಿ ನಾವು ತಿಳ್ಕೊಬೇಕಾಗುತ್ತೆ. ಅದರಲ್ಲೂ ಕೂಡ ಕ್ವಶನ್ ಕೇಳ್ತಾರೆ. ಹೈಸ್ಕೂಲಿಗಿರೋದ್ರಿಂದ ಒಂದು ಸ್ವಲ್ಪ ನಾಲೆಜ್ ಕೂಡ ಡೀಪಾಗಿ ಇರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಬುಕ್ಸ್ಗಳ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಓದ್ಕೋಬೇಕು. ಇನ್ನು ಸ್ಟಡಿ ಬಗ್ಗೆ ಇಷ್ಟ ಆಯಿತು ಅಂದರೆ ನಾವು ಮತ್ತೆ ಸ್ವಲ್ಪ ಭಯಪಡೋ ಅವಶ್ಯಕತೆ ಏನಿಲ್ಲ ಅಂದ್ಕೋತೀನಿ. ಯಾಕೆ ಗೊತ್ತಾ, TET ಆಗಿಲ್ಲ, ಕಾಂಪಿಟೇಷನ್ ಜಾಸ್ತಿ ಅಂತ ನಾವು ಸ್ವಲ್ಪ ಓವರಾಗಿ ಥಿಂಕ್ ಮಾಡಿದ್ವಿ ಅಂದರೆ TET ಆಗದೇ ಇರೋರೆಲ್ಲರೂ ಕೂಡ ಅಷ್ಟು ನಮ್ಮ ಕ್ವಾಲಿಫಿಕೇಷನ್ ಅವ್ರಿಗೆ ಇರಲ್ಲ ಅಂದ್ಕೋತೀನಿ. ಏಕೆಂದರೆ ಅವ್ರು ಆಲ್ರೆಡಿ ಕೇವಲ ಒಂದು TET ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಅವರು HSTR ಬರೆಯೋಕ್ಕೆ ಎಲಿಜಿಬಲ್ಲೇ ಆಗಿರಲ್ಲ ಅಂದ್ಕೊಂಡಿನಿ. ಬಟ್ ಟೋಟಲಾಗಿ ನಾವು ಅದೇ ಥರ ಇರ್ತಾರೆ ಅಂತ ಅಂದ್ಕೋಬಾರ್ದು. ಯಾಕಂದರೆ ಕೆಲವೊಂದು ಸಲ ಸಮಥಿಂಗ್ ಮಿಸ್ಟೇಕಲ್ಲಿ TET ಆಗ್ದಂಗೆ ಇರ್ಬೋದು. ಮತ್ತು ಓದಿದ್ರೂ ಕೂಡ ಕೆಲವೊಂದು ಸಲ ಏನಾದರೂ ಸ್ವಲ್ಪ ಯಾವುದಾದ್ರೂ ಮಿಸ್ಟೇಕ್ಸ್ಗಳಲ್ಲಿ ಒಂದೆರಡು ಮಾರ್ಕ್ಸಲ್ಲಿ ಮಿಸ್ ಆಗಿರುತ್ತೆ. ಆ ಥರನೂ ಕೂಡ ಆಗಿರ್ಬೋದು. ಬಟ್ TET ಆಗದೇ ಇರೋರು ಯಾಕೆ ಕಾಂಪಿಟೇಷನ್ ಆಗ್ತಾರೆ ಅಂತ ಅಂದ್ಕೊಳೋದಾದರೆ ಅವರು TET ಆಗಿಲ್ಲ, HSTರ್ಗೋಸ್ಕರನೇ ಫೋಕಸ್ ಮಾಡ್ತಾ ಇದ್ದಾರೆ ಇಷ್ಟು ದಿನ. TET ಅಂತೂ ಆಗಲಿಲ್ಲ, HSTR ಆದ್ರೂ ಬರೆಯೋಣಪ್ಪ ಅಂತ. ಹಂಗಾಗಿ ಅವ್ರು ಚೆನ್ನಾಗಿ ಓದಿರ್ತಾರೆ ಅಂತಲೂ ಕೂಡ ಅಂದ್ಕೋಬೋದು. ಎರಡು ಥರನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಅದೆಲ್ಲ ನಮಗೆ ಲೆಕ್ಕಕ್ಕೆ ಬರಲ್ಲ ಬಿಡಿ. ಯಾಕಂದರೆ ನಾವೆಷ್ಟು ಓದಿರ್ತೀವೋ ಅಷ್ಟು ಮಾತ್ರ ನಮಗೆ ಬಂದಿರುತ್ತೆ. ಹಾಗಾಗಿ ಓವರಾಗಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು ಬೇಡ. ಇನ್ನೇನು ಓದಬೇಕು, ಏನು ಬಾಕಿ ಇದೆ, ಏನು ಓದಿದ್ದೀವಿ ಅನ್ನೋದನ್ನೆಲ್ಲ ಸ್ವಲ್ಪ ನಾವು ಕ್ಲಿಯರಾಗಿ ನೋಡಿಕೊಂಡು ಸಿಲೆಬಸ್ ಕಾಪಿನೆಲ್ಲ ನೋಡಿಕೊಂಡು ಒಂದೊಂದೇ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಯಾಕಂದರೆ ಯಾರು ಕೂಡ ವರಿ ಮಾಡ್ಕೊಂಡಂಗೆ ಓದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನಮ್ಮ ಪ್ರಯತ್ನ ಅಂತ ನಾವು ಮಾಡ್ತಾಯಿದ್ರೆ ನಮ್ಮ ಕ್ವಶನ್ಗಳು ನಮ್ದು ಆನ್ಸರೇ ಆಗಿರುತ್ತೆ. ಅಲ್ಲಿ ಯಾರು ಹೇಳ್ಕೊಡಂಗಿರಲ್ಲಲ್ವ. ನಾವು ಎಷ್ಟು ಓದಿರ್ತೀವೋ ಅಷ್ಟೇ ನಾವು ಎಕ್ಸಾಮ್ನ ಬರೋಕ್ಕಾಗಿರೋದು.
ಅದಕ್ಕೋಸ್ಕರ ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಚೆನ್ನಾಗಿ ಸ್ಟಡಿ ಮಾಡೋಣ, ಒಂದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ನಾವು ಓದ್ಕೊಂಡ್ರೆ ನಿಜವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಇದೇ ಥರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ವ, ಇದೇ ಥರ ಮಾಡ್ತಾ ಇದ್ರ ಜೊತೆಗೆ ಒಂದು 2 ಗಂಟೆ ಎಕ್ಸ್ಟ್ರಾ ಆಗಿ HSTRಗೋಸ್ಕರನೇ ಫೋಕಸ್ ಮಾಡಿದ್ವಿ ಅಂದರೆ 100% ನಮಗೆ ಈ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟು ಯಾರು ಕೂಡ ಮತ್ತು C&R ರೂಲ್ ಬಂತು, ನಾನಿನ್ನೂ ಸ್ಟಡಿ ಮಾಡಿಲ್ಲಪ್ಪ, ನೋಟಿಫಿಕೇಷನ್ ಬಂದುಬಿಡುತ್ತೆ ಅಂತ ಯಾರು ಕೂಡ ತಲೆ ಕೆಡಿಸ್ಕೊಂಡಂಗೆ, ಇನ್ನೂ ತುಂಬ ಟೈಮ್ ಇದೆ, ಆರಾಮಾಗಿ ಓದ್ಕೋಬೋದು. ಬಟ್ ಸಬ್ಜೆಕ್ಟ್ಗಳು ಮತ್ತು ಎಷ್ಟೆಷ್ಟು ಪೋಸ್ಟ್ ಕಾಲ್ ಮಾಡ್ತಾರೆ ಅಂತ ಅದನ್ನು ಏನೂ ಹೇಳಿಲ್ಲ. ನೋಡೋಣ, ಅದನ್ನು ಕೂಡ ಬಿಡ್ಬೋದು ಅನಿಸುತ್ತೆ. ಇನ್ನು ಪೋಸ್ಟ್ಗಳು ಕೂಡ ಡಿವೈಡ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಮತ್ತು ಮಾಡಲ್ ಕ್ವಶನ್ ಪೇಪರು ಕೂಡ ಬಿಡ್ತಾರೆ, ಮತ್ತು ಸಿಲೆಬಸ್ ಕಾಪಿನೂ ಕೂಡ ಬಿಡ್ಬೋದು ಅನ್ಕೋತೀನಿ. ಇಷ್ಟೆಲ್ಲ ಪ್ರೋಸೆಸ್ಗಳು ತುಂಬ ದಿನ ನಡೆಯುತ್ತೆ, ಒಟ್ಟು ಒಂದೇ ದಿನ ಆಗಲ್ಲ. ಈಗ ಮತ್ತೆ C&R ರೂಲು ಮತ್ತು ವೆರಿಫಿಕೇಷನ್ಗೆ ಏನಾದರೂ ಹೋಯ್ತು ಅಂದರೆ ಏನಿಲ್ಲ ಅಂದರೆ ಒಂದು 15 ಡೇಸು 20 ಡೇಸು ಲೇಟ್ ಆಗುತ್ತೆ, ಇದೇ ಡಿಲೇ ಆಗುತ್ತೆ. ಮತ್ತೆ ಕರೆಕ್ಷನ್ ಆಗಿ C&R ರೂಲ್ನ ನಾವು ಮತ್ತೆ ನೋಡಿದಾದಮೇಲೆ ಹೊಸ್ದಾಗಿ ತಿದ್ದುಪಡಿ ಮಾಡಿ C&R ರೂಲ್ನ ಬಿಟ್ಟಾದಮೇಲೆ ಇನ್ನೂ ಪ್ರೋಸೆಸ್ ತುಂಬ ಇರ್ತವೆ, ಒಂದೇ ದಿನ ಆಗಲ್ಲ. ಯಾಕಂದರೆ ಗೌರ್ಮೆಂಟು ಕೂಡ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೊಂಡಂಗೆ ನೀಟಾಗಿ ಓದ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.